ಹಾಯ್ ನಮಸ್ಕಾರ ಸ್ನೇಹಿತರೆ. ನಮ್ಮ ಸಂಸ್ಥೆಯ ಯೂಸ್ಮಿ ಅಕೌಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಒಂದು ಸಂಸ್ಥೆಯಲ್ಲಿ ಬರುವ 5 ಪ್ರಾಜೆಕ್ಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ಸೋಷಿಯಲ್ ಮೀಡಿಯಾ. ಆ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಯಾವ ರೀತಿ ರನ್ ಆಗುತ್ತೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿ ಫೋನ್ ಪೇ, ಗೂಗಲ್ ಪೇ ಮತ್ತೆ ಯಾವ ರೀತಿ ಸೋಷಿಯಲ್ ಅಂದ್ರೆ ಫೇಸ್ಬುಕ್ ಎಲ್ಲ ಬಂದ್ ಮಾಡಿ ಮತ್ತೆ ಈ ಫೋನ್ ಪೇ ಎಲ್ಲ ಯೂಸ್ ಬಂದ್ ಮಾಡೋದು ಮತ್ತು ಮೆಸೇಜ್ ಮೋಜನ್ ಎಲ್ಲ ಬಂದ್ ಮಾಡಿ ಯಾವ ರೀತಿ ನಮ್ಮ ವರ್ಕು ಆ ಒಂದು ಮೂರು ಫೀಚರ್ಸ್ ಅನ್ನ ಈ ಒಂದು ಅಪ್ಲಿಕೇಶನ್ ಮೂಲಕ ಯಾವ ರೀತಿಯಾಗಿ ಕ್ಲಿಯರ್ ಕಟ್ಟಾಗಿ ಅಂದ್ರೆ ಒಂದು ಎಲ್ಲರಿಗೂ ಯೂಸ್ ಆಗೋಂಗೆ ಯಾವ ರೀತಿ ಬಿಟ್ಟಿದ್ದಾರೆ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸರಿ, ಹಾಗಾದರೆ ಬನ್ನಿ. ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇಲ್ಲಿ ನೀವು ಒಂದ್ಸಲ ಯೂಸರ್ ಆಗಿ ಕನ್ವರ್ಟ್ ಆದಮೇಲೆ ನೀವು ಅದನ್ನು ಆ್ಯಪ್ ಅನ್ಇನ್ಸ್ಟಾಲ್ ಆದಮೇಲೆ ಇನ್ನೊಂದ್ಸಲ ಯಾವ ರೀತಿ ಲಾಗಿನ್ ಆಗೋದು ಅಂತ ನಿಮಗೆ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ. ಸರಿನಾ? ಈಗ ನಾನು ರೆಡಿ ಆಗಿದ್ದೇನೆ. ಈಗ ನಾನು ಪ್ರೊಸೆಸ್ ಕೊಡ್ತೇನೆ. ಸರಿನಾ? ಈಗ ಸ್ಟಾರ್ಟು ಅಲ್ಲ ನನ್ನ ನಂಬರ್ ಹಾಕ್ತೇನೆ, ಪ್ರೊಸೀಡ್ ಕೊಡ್ತೇನೆ. ಅಲ್ಲಿ ಪ್ರೊಸೀಡ್ ಕೊಡೋಲ್ಲ, ಇಲ್ಲಿ ನಿಮ್ಮ ನಿಮ್ಮದು ಪಾಸ್ವರ್ಡ್ ಏನಿರುತ್ತೆ ಅದನ್ನು ಪಾಸ್ವರ್ಡನ್ನು ಮೆನ್ಷನ್ ಮಾಡಿ. ಮೆನ್ಷನ್ ಮಾಡಿದ್ದೇನೆ, ಲಾಗಿನ್ ಕೊಟ್ಟೇನೆ. ನೆಕ್ಸ್ಟ್ ಇಲ್ಲಿ ನೀವು ವೆರಿಫೈಗೋಸ್ಕರ ನಿಮ್ಮ ನಂಬರಿಗೆ OTP ಬರುತ್ತೆ. ಆ OTPನೂ ಕೂಡ ಮೆನ್ಷನ್ ಮಾಡಬೇಕು. 147234 147234 147234. ಸರಿ, ಪ್ರೊಸೀಡ್ ಕೊಡ್ತಾನೆ. ಪ್ರೊಸೀಡ್ ಕೊಟ್ಟಾಗ ಈ ರೀತಿ ಬರುತ್ತೆ. ಸರಿನಾ? ಈ ರೀತಿ ಲೋಗೋ ಕಾಣ್ತಾ ಇದೆಯಲ್ಲ, ಯೂಸ್ ಬಿ ಅಂತ ಲೋಗೋ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸರಿನಾ? ಇಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಭಾಳ ಒಂದು ಕನ್ಫ್ಯೂಷನ್ ಇರುತ್ತೆ, ಈ ಒಂದು ಆ್ಯಪ್ ಹೆಂಗೆ ವರ್ಕ್ ಆಗುತ್ತೆ. ಸರಿನಾ? ಇದು ನನಗೆ ಕರೆಕ್ಟಾಗಿ ಡೀಟೇಲ್ಸ್ ಆಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸರಿನಾ? ನನ್ನ ಮಾತು ಸ್ವಲ್ಪ ಸ್ಪೀಡಾಗಿರುತ್ತೆ, ಸ್ಲೋ ಆಗಿ ಹೇಳ್ತೇನೆ. ಸರಿನಾ? ಇಲ್ಲಿ ನೋಡ್ಬೋದು, ಇಲ್ಲಿ ಫಸ್ಟ್ ನೀವು ಸೋಷಿಯಲ್ ಮೀಡಿಯಾ ಅಂದರೆ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ದಲ್ಲಿ ನೀವೆಲ್ಲ ಅಪ್ಲೋಡ್ ಮಾಡ್ತಾರಲ್ಲ, ಆ ಒಂದು ಪೋಸ್ಟನ್ನು ನೀವು ಅಪ್ಲೋಡ್ ಮಾಡಿದಾಗ ಅವರು ಕೂಡ ಅಲ್ಲಿ ವೆರಿಫೈ ಹೋಗೋಂಗಿಲ್ಲ. ಇಲ್ಲಿ ನಿಮಗೆ ವೆರಿಫೈ ಹೆಂಗಾಗತ್ತೆ ಅಂತ ತೋರಿಸ್ತಾ ಇರ್ತಾನೆ. ಇಲ್ಲಿ ನೀವು ಫಸ್ಟಿಗೆ ಬಂದರೆ ಇಲ್ಲಿ ಪೋಸ್ಟ್ ಅಂತ ಕಾಣ್ತಾ ಇಲ್ಲ, ಸೆಕೆಂಡ್ ಇಲ್ಲಿ ಮಿಡಲ್ ಥರ್ಡ್ನೇ ಆಪ್ಷನು ನಾ ಪೋಸ್ಟಿಗೆ ಹೋಗ್ತೇನೆ. ಸರಿನಾ? ಇಲ್ಲಿ ನಾನು ಪೋಸ್ಟ್ನ ಕ್ರಿಯೇಟ್ ಮಾಡ್ತೇನೆ, ಎಲ್ಲ ಒಂದು ಹೊಡಿತೇನೆ. ಸರಿನಾ? ಇನ್ನೊಂದು ಸಲ ಹೊಡಿತೇನೆ ಗ್ಯಾಲರಿಗೆ ಹೊಡೆದಾಗ ಇಲ್ಲಿ ನನ್ನ ಪರ್ಸನಲ್ ಫೋಟೋ, ಇವತ್ತು ನಾವು ವರ್ಕ್ ಮಾಡಿದ್ದು, ಇವತ್ತು ನಾನು ತಿರುಗಾಡಿ ಬಂದೆ, ಸಹಸ್ರಲಿಂಗ ಸೇರಿಸಿ ಈ ಕಡೆ ಎಲ್ಲಪ್ಪರ ಕಡೆ ಅಡ್ಡಾಡಿ ಬಂದೇನೆ. ಸರಿನಾ? ಆ ಒಂದು ಪೋಸ್ಟ್ ಅಂದರೆ ಒಂದು ಪೋಸ್ಟನ್ನು ಅಪ್ಲೋಡ್ ಮಾಡ್ತಾನೆ, ನನ್ನ ಪರ್ಸ್ನಲ್ ಫೋಟೋ. ಸರಿನಾ? ಈ ಒಂದು ನಾನು ರೈಟ್ ಮಾರ್ಕ್ ಮಾಡ್ತಾನೆ. ರೈಟ್ ಮಾರ್ಕ್ ಮಾಡಿದಾಗ ಇಲ್ಲಿ ನೀವು ಏನು ಬೇಕಾದ್ರೆ ಬರಿಬೋದು. ಸರಿನಾ? ಸರಿನಾ? ಈ ನಾನು ಬರೋದು ಏನಾರ ಪೋಸ್ಟರ್ ಮಾಡ್ತಾನೆ. ಸರಿನಾ? ಈ ಪೋಸ್ಟ್ ಅಪ್ಲೋಡ್ ಮಾಡಿದಾಗ ಇಲ್ಲಿ ಕೆಳಗೆ ಕಾಣ್ತಾ ಇರ್ಬೋದಲ್ಲ, ಇಲ್ಲಿ ಹೋಗಬೇಕು, ವೆರಿಫೈ ಅಂದರೆ ಹೋಗುತ್ತೆ. ಸರಿನಾ? ಇಲ್ಲಿ ನೀವು ಪೋಸ್ಟ್ ಆಗಿದೆ ಅಂದರೆ ಪೋಸ್ಟ್ ಅಪ್ಲೋಡ್ ಆಗಿದೆ ಅಂತ ಇಲ್ಲಿ ಸಕ್ಸಸ್ಫುಲ್ ತೋರಿಸುತ್ತೆ, ಯುವರ್ ಪೋಸ್ಟ್ ಅಪ್ಲೋಡೆಡ್ ಅಂತ. ಇಲ್ಲಿ ನೀವು ಲಾಸ್ಟ್ ಆಪ್ಷನ್ ಕಾಣ್ತಾ ಇಲ್ಲ, ಪ್ರೊಫೈಲ್ ಅಂತ. ಇಲ್ಲಿ ನೀವು ಹಿಂಗೆ ಸರ್ಚ್ ಹೊಡೆದಾಗ ಇಲ್ಲಿ ನಿಮಗೆ ಬರುತ್ತೆ, ಇಲ್ಲಿ ಕಾಣ್ತಾ ಇಲ್ಲ ಮೇಲೆ ಕಾಣ್ತಾ ಇಲ್ಲ, ಯುವರ್ ಪೋಸ್ಟ್ ಈಸ್ ವೇಟಿಂಗ್ ಫಾರ್ ಅಪ್ರೂವಲ್. ಅಂದರೆ ಈವನ್ ಪ್ರತಿಯೊಬ್ಬರು ನೀವು ಪೋಸ್ಟ್ ಮಾಡಿದಾಗ, ಯಾವುದೇ ಒಂದು ಪೋಸ್ಟ್ ಮಾಡ್ತಾ ಒಬ್ಬರು ಪರ್ಸ್ನಲ್ ಫೋಟೋ ಕೂಡ ಮಾಡ್ತಾರೆ. ಆ ಒಂದು ಪರ್ಸ್ನಲ್ ಫೋಟೋ ಕೂಡ ಯಾವ ರೀತಿ ಅಂದರೆ ಯಾವುದೇ ಒಂದು ಇನ್ಲೀಗಲ್ ಈ ಥರ ಇರುತ್ತೆ ಪೋಸ್ಟನ್ನು, ಅದು ಕೂಡ ವೆರಿಫೈ ಮಾಡೋ ಸಲುವಾಗಿ. ಮತ್ತು ಪ್ರತಿಯೊಬ್ಬರು ಇಲ್ಲಿ ಪೋಸ್ಟ್ ಮಾಡಿದಾಗ ಒಂದು ಯಾವುದೇ ರೀತಿ ಜಾತಿ ಧರ್ಮ ಇರುತ್ತೆ, ಯಾವುದೇ ಒಂದು ಇನ್ಲೀಗಲ್ ಇರೋ ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡಿದಾಗ ಆ ಒಂದು ಪೋಸ್ಟ್ ಲೀಗಲ್ ಇದೆಯೋ ಇಲ್ವೋ ಅಂತ ಇಲ್ಲಿ ನೀವು ಪೋಸ್ಟ್ ಕೂಡ ಹೋಗುತ್ತೆ. ಸರಿನಾ? ಅಲ್ಲಿ ಏನಾಗುತ್ತೆ, ಅಪ್ರೂವಲ್ ಅಂದರೆ ಕಂಪ್ನಿ ಕಡೆಯಿಂದ ಇದೆ. ಅಂದರೆ ಫೇಸ್ಬುಕ್ ಅಂದರೆ ಅಲ್ಲಿ ಏನೂ ಕೊಡ್ತಿರಲಿಲ್ಲ. ಇಲ್ಲಿ ಏನಂದರೆ ಪೈಲ ಅವ್ರು ವೆರಿಫೈ ಆಗುತ್ತೆ, ನಿಮ್ಮ ಪೋಸ್ಟ್ ವೆರಿಫೈ ಆಗೋದು, ಇದು ಸೇಫ್ ಇದೆಯೋ ಇಲ್ಲೋ ಅಂತ ವೆರಿಫೈ ಆದ ತಕ್ಷಣ ನಿಮಗೆ ಈ ರೀತಿ ಇಲ್ಲಿ ಕೆಳಗೆ ಕಾಣೋದಿಲ್ಲ, 5 ರಿಂದ 10 ನಿಮಿಷ ಆದ ನಂತರ ಈ ರೀತಿ ಯುವರ್ ಪೋಸ್ಟ್ ಹ್ಯಾಸ್ ಬಿನ್ ಅಪ್ರೂವಲ್ ಅಂತ ಕೊಡ್ತಾರೆ. ಇಲ್ಲಿ ಅಪ್ರೂವಲ್ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ಈ ರೀತಿ ನಾನು ಲೈಕ್ ಹೆಂಗೆ ಬಂದಿದೆಯಲ್ಲ, ಈ ರೀತಿ ಲೈಕಿಗೆ ಪ್ರತಿಯೊಂದು ಲೈಕಿಗೆ ನೀವು ಅರ್ನನ್ನು ಮಾಡ್ಕೋಬೋದು, ದುಡ್ಡನ್ನು ಅರ್ನ್ ಮಾಡ್ಕೋಬೋದು. ಇದು ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ತೋರಿಸ್ತೇನೆ. ಸರಿನಾ? ನನ್ನ ಪೋಸ್ಟ್ಗಳಿಗೆ. ಸರಿನಾ? ಇಲ್ಲಿ ಕೆಳಗಡೆ ನಾನು ತೋರಿಸ್ತಾ ಹೋಗ್ತೇನೆ, ನಾನು 10 ಲೈಕು 5 ಲೈಕು ಎಲ್ಲ ಬಂದಿದೆ. ಸರಿನಾ? ಸ್ವಲ್ಪ ತೋರಿಸ್ತೇನೆ, 5 ಲೈಕು, ಈ ರೀತಿ 6 ಲೈಕು 5 ಲೈಕು, ಈ ರೀತಿ ಸಿಕ್ಕಾಪಟ್ಟೆ ಬಂದಿದೆ. ಆ ಒಂದು ಲೈಕಿಗೆ ಯಾವ ರೀತಿ ಇನ್ಕಮ್ ಬಂದಿದೆ ಅಂತ ತೋರಿಸ್ತೇನೆ. ಇಲ್ಲಿ ನನಗೆ ಬಾಜು ಶೇರ್ ಅಂತ ಕಾಣ್ತಾ ಇಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೈ ಇನ್ಕಮ್ ಅಂತ ಕಾಣ್ತಾ ಇಲ್ಲ, ಮೈ ಇನ್ಕಮನ್ನು ಕ್ಲಿಕ್ ಮಾಡಿ.
ಕ್ಲಿಕ್ ಅಂತ ಜಸ್ಟ್ ರೆಫರಲ್ ಮಾಡಿದ್ದಕ್ಕೆ ಒಂದು 1568 ರೂಪಾಯಿ ಬಂದಿದೆ ಸರಿನಾ. ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು, ಇಲ್ಲಿ ಸೋಷಿಯಲ್ ಇನ್ಕಮ್ ಅಂದರೆ ಕಂಪ್ನಿ ಟರ್ನ್ ಓವರ್ ಏನಿರುತ್ತೆ 5% ಇರುತ್ತೆ. ಆ ಕಂಪ್ನಿ ಟರ್ನ್ ಓವರ್ 5% ಮೇಲೆ ಸೋಷಿಯಲ್ ಮೀಡಿಯಾನು 5% ಅಂದರೆ ಕಂಪ್ನಿ ಟರ್ನ್ ಓವರ್ ಒಂದು 5,000 ರೂಪಾಯಿ ಟರ್ನ್ ಆದರೆ ನೀವು ಪ್ರತಿಯೊಂದು ಲೈಕಿಗೆ ಅಂದರೆ ನನಗೆ ಒಂದು 1 ಲೈಕ್ ಬಂದಿದೆ, ಬೇರೆಯವರಿಗೆ 5 ಲೈಕ್ ಬಂದಿದೆ, ಒಬ್ಬರಿಗೆ ಈ ರೀತಿ ಎಲ್ಲರಿಗೂ ಎಲ್ಲ ಲೈಕನ್ನು ಸೇರಿಸಿ ಟೋಟಲ್ ಒಂದು 10,000 ಲೈಕ್ ಅದ ಐತೆ ಅಂತಿಕೋ. 10,000 10,000ನ ಡಿವೈಡ್ ಮಾಡ್ತಾರೆ ಅಂದರೆ ಕಂಪ್ನಿ ಟರ್ನ್ ಓವರ್ 5% ಇದೆ. 5% ಅಂದರೆ 5,000 ಅದು 5,000 ಟರ್ನ್ ಓವರ್ ಆಗಿದೆ. ಲೈಕ್ ಎಷ್ಟು ಬಂದಿದೆ 10,000, ಎಲ್ಲರೂ ಸೇರಿಸಿ 10,000 ಲೈಕ್ ಬಂದಿದೆ ಅಂದರೆ ಅದನ್ನು ಡಿವೈಡ್ ಮಾಡ್ತಾರೆ. ಅದನ್ನು ಡಿವೈಡ್ ಮಾಡಿದಾಗ ಪ್ರತಿಯೊಂದು ಲೈಕಿಗೂ 50 ಪೈಸಾ ಅಂದರೆ 2 ಲೈಕಿಗೆ 1 ರೂಪಾಯಿ ಅಂದರೆ ಪ್ರತಿಯೊಂದು 1 ಲೈಕ್ ನನಗೆ 1 ಲೈಕ್ ಬಂದರೆ ನನಗೆ ಇವತ್ತು ನನಗೆ 1 ಲೈಕಿಗೆ ಎಷ್ಟು ಡಿವೈಡ್ ಮಾಡಿದ್ರೆ 50 ಪೈಸಾ ಸಿಕ್ಕಿದೆ ಅಂತೀವಿ. ಆ ಒಂದು 50 ಪೈಸಾ ನನಗೆ ಸಿಕ್ಕಿದೆ. ಅದು ಯಾವ ರೀತಿ ತೋರಿಸ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿದೆ. ಸೋಷಿಯಲ್ ಮೀಡಿಯಾನ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದಾಗ ನೋಡ್ಬೋದು ನಾನು ಜನವರಿ 26 ಇವತ್ತು ನನಗೆ ಜನವರಿ 26 ಇವತ್ತು 0.17 ಪೈಸಾ ಹಿಂದ್ಗಡೆ ಇವತ್ತು 12:12 ಸಿಕ್ಕಿದೆ ನನಗೆ. ನಿನ್ನೆ ಲೈಕ್ ಮಾಡಿದ್ದು, ಇವತ್ತು 12 ಸಿಕ್ಕಿದೆ ರಾತ್ರಿ. ಇಲ್ಲಿ ನೋಡ್ಬೋದು 15 ತಾರೀಕು 0.53 ಪೈಸಾ ಈ ರೀತಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದಲ್ಲ. ಸರಿ, ಇದರಲ್ಲಿ ನಾವು ಫೋನ್ಪೇ ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತೇವೆ. ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡಿದಾಗ ಅಲ್ಲಿ ನಿಮಗೆ ಪ್ಲಾಟ್ಫಾರ್ಮ್ ಫೀಸ್ ಅಂತ ಸಪ್ರೇಟಾಗಿ 2 ರೂಪಾಯಿ 3 ರೂಪಾಯಿ ಕಟ್ ಆಗ್ತಿದ್ದು. ಇದರಲ್ಲಿ ಯಾವುದೇ ರೀತಿ ಕಟ್ ಆಗೋದಿಲ್ಲ. ಇಲ್ಲಿ ನೀವು ಸೇವ್ ಅಂತ ಕಾಣ್ತಾ ಇಲ್ಲ, ಸೆಕೆಂಡ್ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ಬಿಲ್ ಸೇವ್ ಮಾಡಿದ್ರೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರತಿಯೊಂದು ರಿಚಾರ್ಜಿಗೆ 10% ಕಾಯಿನ್ಸ್ ರೂಪದಲ್ಲಿ ಕೊಡ್ತಾರೆ. ಪ್ರತಿಯೊಂದು ನೀವು ಮೊಬೈಲ್ ರೀಚಾರ್ಜ್ ಆಗ್ಬೋದು, ಮೊಬೈಲ್ ರೀಚಾರ್ಜ್, TV ರೀಚಾರ್ಜ್ ಎಲ್ಲ ಮಾಡ್ಬೋದು ಸರಿನಾ. ಈ ಒಂದು ಕಾಯಿನ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನೀವು ಶಾಪಿಂಗ್ ಪೋರ್ಟಲ್ ಕಾಣ್ತಾ ಇಲ್ಲ, ಶಾಪಿಂಗ್ ಪೋರ್ಟಲ್ನ ಕ್ಲಿಕ್ ಮಾಡಿದಾಗ ಇವೆಲ್ಲ ವಸ್ತುವನ್ನು ಬೈ ಮಾಡೋದ್ರಿಂದ ನಿಮಗೆ 30% ಡಿಸ್ಕೌಂಟ್ ಸಿಗುತ್ತೆ. ಆ ಒಂದು ಕಾಯಿನ್ಸ್ ಇಲ್ಲಿ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂದರೆ ಪ್ರತಿಯೊಂದು ಲೈಕ್ ಅಂದರೆ ಪ್ರತಿಯೊಂದು ಲೈಕ್ ಎಲ್ಲ ಮಾಡ್ತೀರ ನೀವು ಒಂದು ನೋಡಿ, ಒಂದು ಕಾಯಿನ್ಸು ಇಲ್ಲಿ ರಿಚಾರ್ಜ್ ಎಲ್ಲ ಮಾಡ್ತಾರೆ. ಅದು ಪ್ರತಿಯೊಂದು ನೀವು 300 ರೂಪಾಯಿ ರಿಚಾರ್ಜ್ ಮಾಡಿದ್ರೆ ನಿಮಗೆ 30 ಕಾಯಿನ್ಸ್ ಸಿಗುತ್ತೆ. ಆ ಒಂದು ಕಾಯಿನ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಪ್ರತಿಯೊಂದು ಕಾಯಿನ್ಸು ಇಲ್ಲಿ 1 ರೂಪಾಯಿ ಕನ್ವರ್ಟ್ ಆಗುತ್ತೆ. ಅಂದರೆ ಒಂದು ಕಾಯಿನ್ಸು 1 ರೂಪಾಯಿ ಅಂದರೆ ಇಲ್ಲಿ ನೀವು 30% ಅಂದರೆ ಈಗ 499 ಇದೆ, 499 ಇರೋದು. ಇದನ್ನು ನೀವು 470% ಅಂದರೆ ಒಂದು 70% ಅಂದರೆ 30% ಡಿಸ್ಕೌಂಟಲ್ಲಿ ನಿಮಗೆ ಅಂದರೆ 30 ರೂಪಾಯಿ ಆಗುತ್ತೆ, ಒಂದು 50 ರೂಪಾಯಿ ನಿಮಗೆ ಡಿಸ್ಕೌಂಟ್ ರೂಪಲ್ಲಿ ಸಿಗುತ್ತೆ ಸರಿನಾ. ಆ ಒಂದು ಅಂದರೆ ಇಲ್ಲಿ ಹೆಂಗೆ ಕನ್ವರ್ಟ್ ಆಗಂತಂದರೆ ಪ್ರತಿಯೊಂದು ಕಾಯಿನು ಇಲ್ಲಿ 1 ರೂಪಾಯಿಗೆ ಒಂದು ರೂಪಾಯಿ ಒಂದು ಕಾಯಿನಿಗೆ ಅಂದರೆ ಒಂದು ಕಾಯಿನಿಗೆ 1 ರೂಪಾಯಿ ಈ ರೀತಿ ಕನ್ವರ್ಟ್ ಆಗಿ ನಿಮಗೆ 30%ವರೆಗೂ ಡಿಸ್ಕೌಂಟ್ ಸಿಗುತ್ತೆ ಸರಿನಾ. ಇಲ್ಲಿ ನೋಡ್ಬೋದು, ಇಲ್ಲಿ ಸೋಷಿಯಲ್ ಮೀಡಿಯಾನ ಆರಾಮಾಗಿ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಸರಿನಾ. ಇಲ್ಲಿ ಕಾಣ್ತಾ ಇದೆಯಲ್ಲ ಸರಿನಾ. ಓಕೆ, ಮತ್ತೇನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ನನಗೆ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಸರಿನಾ. ಇಲ್ಲಿ ಲೀಡರ್ ಬೋರ್ಡ್ ನೋಡ್ಬೋದು. ಫಸ್ಟ್ ಪ್ರತಿಯೊಬ್ಬರು ನೀವು ಫ್ರೀಯಾಗಿ ಯೂಸರ್ ಆಗಿ ಕನ್ವರ್ಟ್ ಮಾಡಿಸಿದ್ರೆ ಅಂದರೆ ಯಾರಿಗೂ ಇಲ್ಲಿ ಯೂಸರ್ ಆಗಿ ಕನ್ವರ್ಟ್ ಆಗಬೇಕಂದ್ರೆ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಮತ್ತು ಪಾನ್ ಕಡೆಯಿಂದ ವೆರಿಫೈ ಆಗ್ತಾರೆ. ಪ್ರತಿಯೊಬ್ಬರು ಈ ರೀತಿ ವೆರಿಫೈ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಇಲ್ಲಿ ನಿಮಗೆ ಪ್ರೈಸ್ ಕೂಡ ಇಟ್ಟಿದ್ದಾರೆ. ಕಾಣ್ತಾ ಮೇಲುಗಡೆ ಲೀಡರ್ ಬೋರ್ಡ್ ಆ್ಯಪ್ ರೆಫರಲ್ ಚಾಲೆಂಜ್ ಅಂತ ಇಲ್ಲಿ ನೋಡ್ಬೋದು. ಇಲ್ಲಿ ಈ ರೀತಿ ಇವತ್ತು 21 ಜನಕ್ಕೆ ರೆಫರ್ ಮಾಡಿದ್ದಾರೆ. ಇವರು ಮಂತಲ್ಲಿ ರುಕ್ಸಾನಾ ಅಂದರೆ ಇವರೇ ಮೇಡಮ್ ಅಂತ ಹಿಂದಿನ ತಿಂಗಳು ಎಷ್ಟು ಮಾಡಿದ್ರು, ಒಂದು 546 ಮಂದಿಗೆ ರೆಫರ್ ಮಾಡಿದ್ರು. ಅವರಿಗೆ ಯಾವ ರೀತಿ ಪ್ರೈಸ್ ಸಿಕ್ಕಿದೆ ಅಂತ ತೋರಿಸ್ತೇನೆ. ಈ ತಿಂಗಳಲ್ಲಿ ಈ ಟಾಪಲ್ಲಿ ಇದ್ದಾರೆ ಸರಿನಾ. ವಿನ್ನರ್ ಹೋಗ್ತಾನೆ 2025 ಡಿಸೆಂಬರ್ ತಿಂಗಳಲ್ಲಿ ನೋಡಿ. ರುಕ್ಸಾನ್ ಅಂತ ಖತೂನ್ ಅಂತ ಇವರು ಟಾಪಲ್ಲಿ ಫಸ್ಟ್ ಪ್ರೈಸ್ ಬಂದಿರೋದು. ಇವರಿಗೆ 5,000 ಸಿಕ್ಕಿದೆ. ಸೆಕೆಂಡ್ ಪ್ರೈಸ್ 2,500, ಮೂರನೇ ಪ್ರೈಸ್ 1,000. ಈ ರೀತಿ 4ನೇ ಪ್ರೈಸಿಂದ 11ನೇ ಪ್ರೈಸ್ವರೆಗೂ ಯಾರು ಟಾಪಲ್ಲಿ ಇರ್ತಾರೆ ಅವರಿಗೆ 500 ಅಂತ ಸಪ್ರೇಟಾಗಿ. ಇದು ಯಾವ ರೀತಿ ಇನ್ವೆಸ್ಟ್ ಇಲ್ಲ, ಏನೂ ಇಲ್ಲ, ಇನ್ವೆಸ್ಟ್ಮೆಂಟ್ ಏನೂ ಮಾಡಿಲ್ಲ, ಜಸ್ಟ್ ರೆಫರ್ ಮಾಡಿದ್ದಕ್ಕೆ ಫ್ರೀಯಾಗಿ ಯೂಸರಾಗಿ ಕನ್ವರ್ಟ್ ಮಾಡಿಸಿದ್ದಕ್ಕೆ ಈ ರೀತಿ ಅವರಿಗೆ ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ ಇದಕ್ಕೆ ಸಪ್ರೇಟಾಗಿ ಅವ್ರ ಟರ್ನ್ ಓವರ್ ಏನಿರುತ್ತಲ್ಲ ಕಂಪ್ನಿ ಟರ್ನ್ ಓವರ್, ಇದಕ್ಕೂ ಕೂಡ ಸಪ್ರೇಟಾಗಿ ಒಂದು ತಿಂಗಳಲ್ಲಿ ಒಂದು ಸಲ ಅಂದರೆ ಒಬ್ಬರಿಗೆ ಒಂದು ತಿಂಗಳಲ್ಲಿ ಅಷ್ಟೇ ಇಡ್ತಾರೆ ಸರಿನಾ. ಮತ್ತು ಡೌಟ್ ಏನಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದರ ಇನ್ಫಾರ್ಮೇಷನ್ ಕೂಡ ನಿಮಗೆ ಈ ಒಂದು ವಿಡಿಯೋ ಯಾರು ಕಳಿಸಿದಾರಲ್ಲ ನಿಮಗೆ ಒಂದು ಯಾರು ರೆಫರ್ ಮಾಡಿರಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದರ ಜೊತೆಗೆ ನೀವು ಸುರಕ್ಷತೆ ಜೊತೆಗೆ ಬೇರೆಯವರಿಗೂ ಕೂಡ ಸುರಕ್ಷತೆ ಕೊಟ್ಟು ಬೇರೆಯವರಿಗೆ ಯಾವ ರೀತಿ ಫ್ರಾಡ್ ಆಗ್ತಿದ್ದಿಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ
ಆ ಒಂದು ಫ್ರಾಡನ್ನು ತಪ್ಪಿಸೋ ಸಲುವಾಗಿ ಈ ರೀತಿಯ ಸಿಸ್ಟಮನ್ನು ತೆಗೆದಿದ್ದಾರೆ. ಇದು ಒಂದೇ ಪ್ರಾಜೆಕ್ಟ್ ಅಲ್ಲ, ಈ ಒಂದು 5 ಪ್ರಾಜೆಕ್ಟಲ್ಲಿ ಕಂಪ್ನಿಯವರ ಸಂಸ್ಥೆಯವರ ಸಕ್ನದಲ್ಲಿ ಸ್ಟಾರ್ಟಪ್ ಆಗಿದೆ. ಈ ಒಂದು ಸಂಸ್ಥೆಯಿಂದ 5 ಪ್ರಾಜೆಕ್ಟಲ್ಲಿ ಇದೊಂದು ಪ್ರಾಜೆಕ್ಟ್ ಆಗಿದೆ ಸರಿನಾ. ಇನ್ನೊಂದು 4 ಪ್ರಾಜೆಕ್ಟ್ ಭಾಳ ಇದೆ, ಅದರ ಕೂಡ ಡೀಟೇಲ್ಸ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಸರಿನಾ. ಈ ಒಂದು ಡೀಟೇಲ್ಸ್ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊತೇನೆ. ಮತ್ತೇನಾದರೂ ಡೌಟ್ ಇದ್ದರೆ ನಂಗೆ ಕೇಳಿ ಸರಿನಾ. ಓಕೆ.